ಅತ್ಯವ್ವ ಚಂದನ ಅವ್ರ ನಿಮಿಷ ಕೆಲಸ ಅದೇ ಆಮೇಲೆ ನಿಮಗೆ ಫೋನ್ ಮಾಡ್ತೀನಿ. ಏನ ನಾವು ಗಂಡ ಹೆಂಡತಿ ಚಂದಾಗಿರ್ಬೇಕು ಅಂದ್ರೆ ಪರಪುರುಷನ ಜೊತೆ ಮಾತಾಡಂಗಿಲ್ವಾ? ಆದ್ರೆ ಅತ್ಯವ್ವ ಚಂದನ ಅವ್ರ ಒಂದು ಕೆಲಸ ಆಗದದೆ. ಆಯ್ತು ಕೊಡಿ, ನೀವು ಪಾಪ ಮಾಡ್ಕೋಬೇಡಿ, ಅದನ್ನ ದನ ಕಾಯೋರ್ಗೆ ಹೇಳ್ತೀನಿ. ಕ್ಷಮಿಸ್ಬಿಡಿ ಅತ್ಯವ್ವ. ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು, ಇಲ್ಲಾಂದ್ರೆ ಜಂತನವ್ರು ಬಂದು ಪುಟ್ಮಲ್ಲಿಯವ್ರಿ ಚಂದಾಗಿದ್ದೀರಿ ಅಂತೆಲ್ಲ ಮಾತಾಡ್ತಾರೆ. ಹಾಯ್, ಏನಿವತ್ತು ಇಷ್ಟೊಂದು ಖುಷಿಯಾಗಿದ್ದೀರಾ? ಈ ನಗುನೇ ನೋಡಿ ನಿಮ್ಮ ಅಂದನ ಹೆಚ್ಚೋದು. ನೀವು ಇಷ್ಟೊಂದು ಖುಷಿಯಾಗಿರೋದು ನೋಡಿದ್ರೆ ನಿಮ್ಮ ಮನಸ್ಸಲ್ಲಿ ಏನೋ ಇಟ್ಕೊಂಡಿದ್ದೀರಾ ಅನ್ನಿಸ್ತಿದೆ. ಅದೇನು ಅಂತ ನನ್ನ ಹತ್ರ ಹೇಳ್ಕೊಳ್ಳಿ ಪುಟ್ಮಲ್ಲಿ ಅವರೇ. ಪುಟ್ಮಲ್ಲಿ ಅವರೇ, ನಾನೇನಾದರೂ ತಪ್ಪು ಮಾಡಿದರೆ ಅದೇನು ತಪ್ಪು ಅಂತ ಹೇಳಿ ತಿದ್ಕೋತೀನಿ. ಅದು ಬಿಟ್ಟು ನೀವು ಈ ರೀತಿ ಇದ್ರೆ ಹೇಗೆ? ಪುಟ್ಮಲ್ಲಿ ಅವರೇ, ನಾನು ನೋಡಿದ ಕೂಡಲೇ ಪಟಪಟ ಅಂತ ಮಾತಾಡ್ತಿದ್ರಿ. ಇವತ್ತು ನೋಡಿದ್ರೆ ಸೈಲೆಂಟ್ ಆಗಿಬಿಟ್ಟಿದ್ದೀರಾ. ಪ್ಲೀಸ್ ಮಾತಾಡಿ 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 ಪಾಪು. ಸಾರಿ ಪುಟ್ಮಲ್ಲಿ ಅವರೇ, ಗೌಡ್ರು ಕಲ್ಲು ನೋಡಿದ್ರೆ ಪುಟ್ಮಲ್ಲಿ ಅವ್ರು ನನ್ನವ್ರು ಆಗ್ತಾರೆ ಅಂತ ಬಾಬಾ ಹೇಳಿದ್ರಲ್ಲ, ಇಲ್ಲಿ ನೋಡಿದ್ರೆ ಇವರೇ ಕಲ್ಲಾಗ್ಬಿಟ್ಟಿದ್ದಾರೆ. ಮೊದಲು ಬಾಬನ ಹತ್ರ ಹೋಗಿ ಬರ್ಬೇಕು. ಆಂಟಿ, ಸ್ವಲ್ಪ ಮಧುರಕ್ಕ ಇದ್ರೆ ಕರಿತೀರಾ? ನಾನು ನಿನ್ನ ಕಣ್ಣಿಗೆ ಆಂಟಿ ತರ ಕಾಣಿಸ್ತಿದ್ದೀನಾ? ಸಾರಿ ಕಣಕೋ, ಈ ವೇಷದಲ್ಲಿ ನಿಮ್ಮನ್ನು ನಾನು ಯಾವತ್ತೂ ನೋಡಿರ್ಲಿವಲ್ಲ, ಅದಕ್ಕೆ ಗುರ್ತು ಸಿಗ್ಲಿಲ್ಲ. ಈ ಡ್ರಾಮಾ ಡೈಲಾಗ್ ಎಲ್ಲ ಬೇಡ. ಇನ್ನೊಂದ್ಸಲ ನನ್ನನ್ನೇನಾದ್ರೂ ಆಂಟಿ ಅಂತ ಕರೆದ್ರೆ ತರಕಾರಿ ಗಾಡಿನ ನಿನ್ ಮೇಲೆ ಹತ್ತಿಸ್ಬಿಡ್ತೀನಿ. ಹಾ ಸರಿ ಬಿಡಿ, ನಾನು ನಿನಗೆ ಯಾಕೆ ಬರೋಕೆ ಹೇಳಿದ್ರೆ ಹೇಳಿ. ಇಲ್ಲಿ ನೋಡು, ನಿನ್ನೆ ರಾತ್ರಿ ಜಾನಿಗೆ ಎಂತ ತರಕಾರಿ ಕೊಟ್ಟಿದ್ಯಾ ಅಂತ. ನಾನು ಕೊಟ್ಟಾಗ ಫ್ರೆಶ್ ಆಗೇ ಇತ್ತಲ್ಲ. ಏನಿನ್ ಮಾತಿನ ಅರ್ಥ? ನಾವೇ ಇದನ್ನ ಹಾಳು ಮಾಡಿದೀವಿ ಅಂತನಾ? ಸುಮ್ನೆ ಮಾತ್ ಬೇಡ, ಇದನ್ನ ತಗೊಂಡು ದುಡ್ಡಿಟ್ಬಿಟ್ಟು ಹೋಗು. ಇನ್ನೊಂದ್ಸಲ ಹೀಗೇನಾದ್ರೂ ಮಾಡಿದ್ರೆ ಈ ಏರಿಯಾದಲ್ಲಿ ತರಕಾರಿ ಮಾರಕ್ಕೆ ನಿನ್ಗೆ ಕೈಯೇ ಇರಬಾರ್ದು, ಹಾಗೆ ಮಾಡ್ಬಿಡ್ತೀನಿ. ತಗೊಳ್ಳಿ. ಮಧುರವ್ರು ಎಷ್ಟು ಪಸಂದ ಕಾಣಿಸ್ತವ್ರೆ. ಇವ್ರ ಅಂದನ ನೋಡಕ್ಕ ನಾಲ್ಕು ಕಣ್ಣು ಸಾಲದು. ತರೆಗಿಲ್ಲದ ಅಪ್ಸರೆ. ಈ ಅಪ್ಸರೆ ನನ್ನನ್ನು ಯಾವಾಗ ಅಪ್ಕೋತಾರ ನೋಡ. ಲೇ ಮುಟ್ಟಾಳ, ಮತ್ತೆ ಯಾಕೋ ಬಂದೆ? ನಿನ್ ಮುಖ ತೋರಿಸ್ಬೇಡ ಅಂತ ಹೇಳಿರ್ಲಿಲ್ವಾ? ಮರ್ಯಾದೆಯಾಗಿ ಇಲ್ಲಿಂದ ಹೋದ್ರೆ ಸರಿ, ಇಲ್ಲಾಂದ್ರೆ ಸಿಲಿಂಡರ್ ತಂದು ನಿನ್ ತಲೆ ಮೇಲೆ ಹಾಕ್ಬಿಡ್ತೀನಿ. ಇಲ್ಲಿಂದ ಇದೇನಪ್ಪ ಇದು? ನಾನು ಬಂದೇಟ್ಗಲ್ಲಿ ಪ್ರೀತಿಯ ಸ್ವಾಗತ ಬಯಸ್ತಾರೆ ಅನ್ಕೊಂಡ್ರೆ ಮುಕ್ಕು ಕುಗಿತಾವ್ರೆ. ಯಾಕೋ ನನ್ನ ಕಲ್ಲು ಹೊಡೆದದು ವರ್ಕೌಟ್ ಆಗಿಲ್ಲ ಅನ್ನಿಸ್ತದೆ. ಈಗಲೇ ಹೋಗಿ ಬಾಬಾ ಅವ್ರನ್ನ ಭೇಟಿ ಮಾಡಬೇಕು. ನೀನು ರಾಖಿ ರೈತಾನೆ? ಐ ಲೈಕ್ ಇಟ್. ನಾನು ಮುಸುಕು ಹಾಕಿಕೊಂಡು ಬಂದರು ನನ್ನ ಗುರುತು ಹೇಗಿದ್ರಿ ಜಾಣಿ ಬಾಯಿ? ನೀನು ಉಸಿರಾಡಿದ್ರೆ ಸಾಕು ಕಣೋ, ಪ್ರತಿ ಉಸಿರಲ್ಲೂ ಐ ಲೈಕ್ ಇಟ್ ಅನ್ನೋ ಶಬ್ದನೇ ಕೇಳಿಸುತ್ತೆ. ಹೌದು, ನೀವೆಂತಕ್ಕೆ ಬಂದದ್ದು? ನಿನ್ನೆ ಬಂದು ಹೋದದ್ದು ವರ್ಕೌಟ್ ಆಗ್ಲಿಲ್ವಾ? ಅದೆಲ್ಲ ನಿನಗೆ ಯಾಕಲ್ಲ, ನೀನು ಯಾಕೆ ಬಂದೆ ಅದನ್ನ ಹೇಳು. ಅದೆಲ್ಲ ನಿನಗೆ ಯಾಕಲೇ? ಕಣ್ಣು ಮುಚ್ಕೊಳಪ್ಪ. ಜಿಂತ ಕಾ ಜಿಂತ 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 ಗಾತ, ಜಿಂತ ಕಾ ಜಿಂತ 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 ಗಾತ. ಕಣ್ಣು ಬಿಡಪ್ಪ. ತಗೋ, ಈ ಗೊಬ್ಬರದ ಬೀಜವನ್ನ ನೀನು ಇಷ್ಟಪಡೋಳು ಗಂಡನಿಗೆ ಕುಟ್ಟಿ ಪುಡಿ ಮಾಡಿ ಹಾಲಲ್ಲಿ ಮಿಕ್ಸ್ ಮಾಡಿ ಕೂಡಿಸ್ಬಿಡು. ಅವಳು ನಿನಗೆ ಅಂದಾರ ಆಗ್ತಾಳೆ. ಅವರು ಅಂದರಾಗೋದಿರಲಿ, ನಾನು ಜೈಲೊಳಗೆ ಅಂದರಾಗ್ಬಿಡ್ತೀನಿ. ಈ ಕುರ್ಸೋದು ಬಿಟ್ಬಿಟ್ಟು ಬೇರೆ ಏನಾದ್ರು ಇದ್ರೆ ಹೇಳಿ. ಆಯಿತು, ಹಾಗಾದರೆ ಈ ಬೀಜವನ್ನು ಸರಿಯಾಗಿ ರಾತ್ರಿ 12 ಗಂಟೆಗೆ ಅವಳ ಮನೆಯ ಯಾವುದಾದ್ರೂ ಒಂದು ಗಿಡದಲ್ಲಿ ಹಾಕ್ಬಿಡು. ಆ ಗಿಡ ಬೆಳೆದಂಗೆಲ್ಲ ಅವಳು ನಿನ್ನಲ್ಲಿ ಹಬ್ತಾ ಹೋಗ್ತಾಳೆ. 5,000 ರೂಪಾಯಿ ಕಕ್ಕಿಬಿಟ್ಟು ಹೋಗು. ಜಾಸ್ತಿ ಆಯ್ತು, ಹೊಸ ಕಮ್ಮಿ ಮಾಡ್ಕೊಳ್ಳಿ. ನಿನ್ನ ಪ್ರೀತಿ ಮುಂದೆ ಈ ಪೇಪರ್ ನೋಟ್ಗೆಲ್ಲ ಬೆಲೆ ಕಟ್ಟಬೇಡ. ನೀವು ಹೇಳೋದು ತಿಟ್ಟಕ್ಕಂಬಿಡಿ. ಅವ್ರ ಪ್ರೀತಿ ಮುಂದೆ ಈ ದುಡ್ಡಿಗೆ ಯಾರು ಬೆಲೆ ಇಲ್ಲ. ಶೀಲಾ, ಇವರಿಬ್ಬರನ್ನು ನೋಡ್ತಾ ಇದ್ರೆ ಅವನ ಎಂಡ್ರನ್ನ ಇವನು, ಇವನ ಎಂಡ್ರನ್ನ ಅವನು ಲೈನ್ ಹೊಡಿತಾರೋ ಥರ ಕಾಣಿಸ್ತಾ ಇಲ್ವಾ? ಬಾಬಾ ಆಗಿದ್ದಕ್ಕೂ ಇವತ್ತು ಸಾರ್ಥಕ ಆಯ್ತು. ಸುಂದ್ರಿ ಮೇಡಮ್, ನಿಮ್ಮನ್ನು ಹೊಲ್ಸ್ಕೊಂಡ್ಕಂದಳಿ ಬಾಬಾ ಅವ್ರ ಕೈಯಲ್ಲಿ ನಿಂಬೆಹಣ್ಣು ಮಂತ್ರಿಸ್ಕೊಂಡು ಬಂದಿದೆ. ಇದನ್ನು ನಿಮ್ಮ ದಿಂಬು ಕೆಳಗಿಟ್ರೆ ನೀವು ನನ್ನವರಾತ್ರಿ. ಆಮೇಲೆ ಜಿಂತ ತಾಚಿ ತಾಚಿ ತಾ ಜಿಂತ ತತ್ತ.
ಹೇಗಾದ್ರೂ ಮಾಡಿ ಈ ಗೊಬ್ಬರನ ಪುಟ್ಟಮಲ್ಲಿಯವ್ರು ಬೆಳೆಸಿರೋ ಗಿಡಕ್ಕೆ ಹಾಕ್ಬಿಟ್ರೆ ಆ ಗಿಡ ಚಿಗುರಿದಾಗೆ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಚಿಗುರುತ್ತೆ. ಜಾನಿ ಇವನ್ನ ಮಾತ್ರ ಬಿಡ್ಬೇಡಿ. ನಮ್ಮ ಮನೆಗೆ ಕಳ್ತನ ಮಾಡಕ್ ಬಂದಿದ್ದಾನೆ. ಚೆನ್ನಾಗಿ ಬಾರ್ಸಿ. ಯಾರವ ಯಾಕೆ ಹಿಂಗ್ ಹೊಡಿತಾ ಇದಾರೆ? ರೀ ಗೌಡ್ರೆ, ಇವನು ನಮ್ಮ ಮನೆ ಕಳ್ತನ ಮಾಡಕ್ ಬಂದಿದ್ ಕಳ್ಳ ರೀ. ಅಯ್ಯೋ ಪೊಟ್ಟೆತ್ತದೆ, ನಮ್ಮ ಮಧುರವ್ರ ರೊಟ್ಟಿ ಕಳ್ತನ ಮಾಡಕ್ ಬಂದ್ಯಾ? ಬಾಬಣ್ಣ ಯಾರ ಇದು ಇಬ್ರು ಸೇರ್ಕೊಂಡು ಯಾರಿಗೋ ಹೊಡಿತಾ ಇದ್ದೀರಿ? ಪುಟ್ಮಲ್ಲಿ ಅವ್ರೆ, ಇವ್ ನಮ್ಮ ಮನೇಲಿ ಕಳ್ತನ ಮಾಡಕ್ ಬಂದಿದ್ದಾನೆ. ಕಳ್ಳನ ಈಗ ನೋಡ್ತಾರಿ. ಎಷ್ಟು ಚೆನ್ನಾಗಿ ಹೊಡಿತೀರ ಪುಟ್ಟಮಲ್ಲಿಯವ್ರೆ. ನೀವು ಹೊಡಿತಾ ಇದ್ರೆ ನೋಡಕ್ಕೆ ಒಂದು ಚಂದ. ಆಮೇಲೆ ಪುಟ್ಮಲ್ಲಿ ಹೊಡಿಯಕ್ ನಾ ಇರ್ಬೇಕಾದ್ರೆ ನೀ ಯಾಕಮ್ಮ ಹೊಡೆದೆ? ಹೋಗಟ್ಟಿಗ. ಸುಸ್ತಾಯ್ತದೆ. ಮಧುರವ್ರೆ, ನಿಮ್ಗೆ ಏನು ತೊಂದರೆ ಆಗಿಲ್ಲ ತಾನೆ? ನಂಗೇನು ತೊಂದ್ರೆ ಆಗಿಲ್ಲ ಗೌಡ್ರೆ. ನಾನೇ ಇವನ್ನ ಹಿಡ್ಕೊಂಡು ಚೆನ್ನಾಗಿ ಬಾರ್ಸಿದೀನಿ. ಹಂಗಾರೆ ಈಗಲೇ ಇವನ್ನ ಬಜರಂಗಿ ಅವ್ರಿಗೆ ಒಪ್ಪಿಸ್ಬಿಡ. ನಾನೊಂದ್ಸಲ ಈ ಕಡೆ ಬಂದ್ರೆ ಚರ್ಮ ಸುಲ್ದಾಕ್ಬಿಡ್ತೀನಿ. ನಾವ್ ಹೊಡೆದಿರೋ ಏಟಿಗೆ ಅವ್ನ್ ಮತ್ತೆ ಈ ಮನೆ ಕಡೆ ತಲೆನೂ ಹಾಕಲ್ಲ. ಜಾನಿ, ನೀವ್ ಅವನಿಗೆ ಸುಮ್ನೆ ಹೊಡೆಯೋ ಬದ್ಲು ಅವ್ನ್ ಯಾರು ಅಂತ ನೋಡ್ಬೇಕಿತ್ತು. ಅಯ್ಯೋ, ಒಡೆ ಜೋಸ್ಲಿ ಮರ್ತೇ ಬಿಟ್ಟು ಮಧುರವ್ರೆ. ಹೋಗ್ಲಿ ಬಿಡಿ ಗೌಡ್ರೆ, ನೀವೇನ್ ಮನೆಗೆ ಹೋಗಿ. ಜಾನಿ ಬನ್ನಿ ಮಲ್ಗೋಣ. ಡಾರ್ಲಿಂಗ್, ನೀನು ಹೋಗಿ ಮಲ್ಗೋ. ನನ್ಗೆ ಯಾಕೋ ಶೆಕೆ ಆಗ್ತಿದೆ, ಸ್ವಲ್ಪ ಗಾಳಿ ತಗೊಂಡ್ಬರ್ತೀನಿ. ಸರಿ. ನೀವ್ಯಾಕೆ ಇನ್ನೂ ಇಲ್ಲೇ ನಿಂತಿದ್ದೀರಾ? ಹೋಗಿ ಮಲ್ಕೊಳ್ಳಿ. ತೊಂದ್ರೆ ಇಲ್ಲ ಅಣ್ಣಪ್ಪನವ್ರೆ, ನೀವು ಗಾಳಿ ತಕೊಂಬನ್ನಿ. ಆ ಕಳ್ಳ ಪುನಃ ಬಂದ್ಬಿಟ್ರೆ ಇಲ್ಲೇ ಕವಲ್ ಕಾಯ್ತಾ ಇರ್ತೀನಿ. ನೀವು ಇಲ್ಲೇ ನಿಂತಿದ್ರೆ ಆ ಕಳ್ಳ ನಿಮ್ಮನೆಗೆ ಹೋಗಿ ಪುಟ್ಟಮಲ್ಲಿಯವ್ರನ್ನೇ ತಗೊಂಡು ಹೋಗ್ಬಿಟ್ರೆ? ಸದ್ಯ ಯಾರೂ ಕಾಣಿಸ್ತಿಲ್ಲ. ಯಾರಾದ್ರೂ ನೋಡೋಕ್ ಮುಂಚೆ ನನ್ನ ಕೆಲಸ ಮುಗಿಸ್ಬಿಡ್ಬೇಕು. ಅಣ್ಣಪ್ಪನವ್ರೆ, ನಮ್ಮಟ್ಟಿ ಪಾಟ್ಲಿ ಏನ್ ಮಾಡ್ತಾ ಇದಾರಿ? ಅದು ಗೊಬ್ಬರದ ಬೀಜ ಆಗ್ತಾ ಇದೆ. ಅಲ್ಲ, ಅದನ್ನ ನಮ್ಮಟ್ಟಿ ಪಾಟ್ಲಿ ಯಾಕೆ ಹಾಕ್ಬೇಕಿತ್ತು? ಅದು ಬಾಬಾ ಬೀಜಗಳನ್ನ ಕೊಟ್ಟು ಯಾರಾದ್ರೂ ಒಳ್ಳೆ ಕೆಲ್ಸಗಾರರ ಮನೆ ಗಿಡಕ್ಕೆ ಹಾಕು, ನಿನ್ಗೆ ಒಳ್ಳೆ ಕೆಲಸ ಸಿಗುತ್ತೆ ಅಂದ್ರು. ನಮ್ಮ ಏರಿಯಾದಲ್ಲಿ ನಿಮ್ಮನ್ ಬಿಟ್ಟು ಬೇರೆ ಯಾರು ಒಳ್ಳೆ ಕೆಲ್ಸಗಾರರು ನನಗೆ ಕಾಣ್ಲಿಲ್ಲ. ಅದಕ್ಕೆ ನಿಮ್ಮನೆ ಗಿಡಕ್ಕೆ ಹಾಕ್ತಾ ಇದ್ದೆ. ತೊಂದ್ರೆ ಇಲ್ಲ ಅಣ್ಣಪ್ಪನವ್ರೆ, ನನ್ನ ದೇಶದಿಂದಲಾರು ನಿಮ್ಗೆ ಒಳ್ಳೆ ಕೆಲಸ ಸಿಕ್ಕಿ ನಿಮ್ಮ ನಾಲಾಯಕು ಅನ್ನೋ ಹಣೆ ಪಟ್ಟಿ ಅಳಿಸ್ಬಿಟ್ರೆ ಸಾಕಾಗದೆ. ಎಲ್ಲ ನಿಮ್ಮ ಆಶೀರ್ವಾದ ಕೊಡ್ರಿ. ಅದಿದ್ದೇ ಇರ್ತದೆ. ಬರ್ತೀನಿ. ಗುಡ್ ನೈಟ್. ಗುಡ್ ನೈಟ್. ಆಹಾ, ಇವೆರಡು ಬೀಜಗಳನ್ನ ಮಧುರವ್ರು ಬೆಳೆಸಿರೋ ಗಿಡದೊಳಗೆ ಹಾಕ್ಬಿಟ್ಟು ಅವ್ರ ಪ್ರೀತಿನ ನನ್ನ ಹೃದಯದಲ್ಲಿ ಬೆಳೆಸ್ಕೊಂಡ್ಬಿಡ್ಬೇಕು. ಗೌಡ್ರೆ, ನೀವು ಗೊಬ್ಬರ ಹಾಕಕ್ ಬಂದ್ರಾ? ಹೂಂಕನಿ ಅಣ್ಣಪ್ಪನವ್ರೆ, ಬಾಬಾ ಅವರು ಈ ಏರಿಯಾದಲ್ಲಿ ಸ್ಮಾರ್ಟ್ ಅಂಡ್ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರೋರು ಅಟ್ಟಿ ಗಿಡಕ್ಕೆ ಇದನ್ನ ಹಾಕ್ಬಿಟ್ರೆ ನಿಮ್ಮ ವ್ಯಾಪಾರ ಶಾನೆ ಎತ್ತರಕ್ಕೆ ಬೆಳೆದು ಬಿಡ್ತದೆ ಅಂದ್ರು. ನನಗೆ ನಮ್ಮ ಏರಿಯಾದಲ್ಲಿ ನಿಮ್ಮನ್ನು ಬಿಟ್ರೆ ಆ ಥರ ಬ್ಯಾರಿ ಯಾರು ಕಾಣಿಸ್ತಿಲ್ಲ. ಅದಕ್ಕೆ ನಿಮ್ಮಟ್ಟಿ ಗಿಡಕ್ಕೆ ಹಾಕ್ಬಿಟ್ಟು. ನಿಮ್ಗ್ಯಾರು ಬೇಜಾರಿಲ್ಲ ತಾನೆ? ಈಗಲಾದ್ರೂ ನನ್ನ ಬಗ್ಗೆ ಗೊತ್ತಾಯ್ತಲ್ಲ. ನನ್ನಿಂದ ನಿಮ್ಗೆ ಒಳ್ಳೇದಾಗತ್ತೆ ಅಂದ್ರೆ ನಂದೇನು ಅಭ್ಯಂತರ ಇಲ್ಲ. ಒಟ್ಟಿನಲ್ಲಿ ನೀವು ಚೆನ್ನಾಗಿದ್ದು ಪುಟ್ಟಮಲ್ಲಿಯವ್ರು ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಸಂತೋಷ ಅಂತ ಇಟ್ಕೊಳ್ಳಿ ಗಿಫ್ಟ್ ಆಗೋಯ್ತು. ಮಧುರವ್ರು ಮನಿಕೊಂಬಿಟ್ರ? ಕಾರ್ ಓಡಿಸೋದನ್ನ ನೋಡಿದ್ರೆ ನೀವು ಕಳೆದೋಗ್ಬಿಡ್ತೀರಾ. ಕಾರ್ ಬೇಕು. ಬುಡಮೆ, ಕಾಸ್ತ್ರ ಬಂಡಿ ಜಾತ್ರೆ ಬರ್ತದೆ ತಂದ್ಕೊಡ್ತೀನಿ. ಕಾರ್ ತಕೊಂಡ್ಬಿಟ್ರೆ ಅವ್ರ ಡೈ ಡ್ರಾಪ್ ಪಿಕಪ್ ಮಾಡ್ಬೋದು. ಬನ್ನಿ ಕಾರ್ ನೋಡ್ಕೊಂಬರ. ಕಾರೇನು ಕೊಡ್ತೆ, ಆದ್ರೆ 10% ಬೀಡ ಹೊಡಿ. ನಿಮ್ಮ ಅತ್ತನ ಕಾರ್ನೊಳಗೆ ಕೂರಿಸ್ಬಿಟ್ರೆ ಕಾರ್ನ ತಳ್ಳಿಬೇಕಾಯ್ತದೆ.